ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಪೋರ್ಟ್ ಎಜುಕೇಟ್ ಕನ್ನಡ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬಿ ಕಾಮ್ ಸಬ್ಜೆಕ್ಟ್ನಲ್ಲಿರುವಂತಹ 1.3 ಸಬ್ಜೆಕ್ಟ್ ಆಗಿರೋದು. ಆ ಸಬ್ಜೆಕ್ಟ್ ಹೆಸರೇನೆಂದರೆ ಬಿಸ್ನೆಸ್ ಡಿಸಿಷನ್ ಆ್ಯಂಡ್ ಮಾರ್ಕೆಟ್ ಬಿಹೇವಿಯರ್. ಈ ಸಬ್ಜೆಕ್ಟ್ನ ಸಿಲೆಬಸ್ ನೋಡ್ತಾ ಇದ್ದೇವೆ, ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ಲಸ್ ಜೊತೆಗೆ ಈ ಸಬ್ಜೆಕ್ಟು ಹೇಗೆ ಪಾಸ್ ಆಗುವುದು, ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಇದೇ ಕ್ವಶನ್. ಓಕೆ, ಸೊ ಹೀಗಾಗಿ ಈ ಕ್ವಶನ್ ಬಗ್ಗೆ ಕೂಡ ನಾನು ಆನ್ಸರ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಜೊತೆಗೆ 1.1 1.2 1.1 ಆ್ಯಂಡ್ 1.2 ಮೇಲೆ ಆಲ್ರೆಡಿ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೇನೆ. ಆ ಒಂದು ವಿಡಿಯೋಸ್ ಲಿಂಕ್ ಬೇಕಂದರೆ ಮೇಲೆ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇನ್ನೂ ಒಂದು ವಿಷಯ ಏನಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇದೆ ಅಂತ ನಿಮ್ಗೆ ಗೊತ್ತಿರೋದು. 80 ಮಾರ್ಕ್ಸ್ಗೆ ಇರುವಂಥ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಸೊ ಹೋಗಿ ನೋಡಿ. ನೆಕ್ಸ್ಟ್ ಇವಾಗ ಸಿಲೆಬಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಕೂಡ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆವು, ಈ ಪೇಪರ್ ಪಾಸ್ ಆಗುವುದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾನು 1.1 1.2ನಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇನೆ. ಇವಾಗ 1.3 ಬಗ್ಗೆ ನೋಡ್ತಾ ಇದ್ದೇವೆ. ಸಿಲೆಬಸ್ ಮೊದಲು ನೋಡೋಣ, ಜೊತೆಗೆ ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಇನ್ನೊಂದು ವಿಷಯ ಏನು ಹೇಳೋದಂದರೆ, ಈ ಸಿಲೆಬಸ್ ಇರೋದು ವೆರಿ ಶಾರ್ಟ್, ಹೀಗಾಗಿ ಆಲ್ಮೋಸ್ಟ್ ಇಲ್ಲಿ ಬರ್ತಕ್ಕಂಥ ಸಿಲೆಬಸ್ನಲ್ಲಿ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಸೊ ಇನ್ನೊಂದು ವಿಷಯ ಏನಂದರೆ ಫಸ್ಟ್ ಚಾಪ್ಟರ್ ಆ್ಯಂಡ್ 5th ಚಾಪ್ಟರ್ ಕೂಡ ಯಾವುದೇ ಒಂದು ಸಬ್ಜೆಕ್ಟ್ನಲ್ಲಿ ಥಿಯರಿ ಆಗಲಿ ಪ್ರಾಕ್ಟಿಕಲ್ ಆಗಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಆಯಿತಾ? ಸೊ ಫಸ್ಟ್ ಚಾಪ್ಟರ್ನಲ್ಲಿ ನೋಡೋಣ. ಯೂನಿಟ್ 1 ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಡಿಸಿಷನ್. ಮೀನಿಂಗ್, ಡೆಫಿನೇಷನ್, ಸ್ಕೋಪ್, ನೇಚರ್ ಆಫ್ ಬಿಸ್ನೆಸ್ ಡಿಸಿಷನ್, ಸ್ಟ್ರಾಟಜೀಸ್ ಆಫ್ ಬಿಸ್ನೆಸ್ ಡಿಸಿಷನ್, ಸ್ಟೆಪ್ ಇನ್ವ್ಯಾಲ್ಯೂಯೇಟ್ ಇನ್ ಬಿಸ್ನೆಸ್ ಡಿಸಿಷನ್. ಸೊ ಇವೆಷ್ಟು ಅಂದರೆ 3 4 5 6 ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗಿರೋದು. 6 ಟಾಪಿಕ್ಸ್ ಕೂಡ ಇಂಪಾರ್ಟೆಂಟ್ ಇವೆ. ಓಕೆ, ಯಾಕೆಂದರೆ ಇದರಲ್ಲಿ 5 ಮಾರ್ಕ್ಸಿಗೆ ಪ್ಲಸ್ 10 ಮಾರ್ಕ್ಸಿಗೆ ಕೇಳ್ತಾರೆ, ಹೀಗಾಗಿ ಸೊ 15 ಮಾರ್ಕ್ಸ್ ಆಗ್ಬಿಡ್ತು ಟೋಟಲ್ ಚಾಪ್ಟರ್ನಲ್ಲಿ. ನೆಕ್ಸ್ಟ್ ಡಿಮ್ಯಾಂಡ್ ಅನಾಲಿಸಿಸ್. ಡಿಮ್ಯಾಂಡ್ ಅನಾಲಿಸಿಸ್ನಲ್ಲಿ ಲಾ ಆಫ್ ಡಿಮ್ಯಾಂಡ್ ಆ್ಯಂಡ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಬಿಸ್ನೆಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಯೂಸೇಜ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆ, ನೆಕ್ಸ್ಟ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. 1 2 3 4 5 ಟಾಪಿಕ್ಸ್ ಇಂಪಾರ್ಟೆಂಟ್ ಆಗಿರೋದು ಇದರಲ್ಲಿ. ಇಲ್ಲಿ ಕೂಡ 5 + 10 ಮಾರ್ಕ್ಸಿಗೆ ಕೇಳ್ತಾರೆ, ಸೊ 15 ಮಾರ್ಕ್ಸ್ ಆಗ್ಬಿಡ್ತು. ನೆಕ್ಸ್ಟ್ ಪ್ರೊಡಕ್ಷನ್ ಅನಾಲಿಸಿಸ್ನಲ್ಲಿ ಲಾ ಆಫ್ ಡಿಮ್ಯಾಂಡ್. ಇನ್ನೊಂದು ಟಿಪ್ ಏನಂದರೆ, ಇಲ್ಲಿ ಲಾ ಆಫ್ ಡಿಮ್ಯಾಂಡ್ ಕೇಳಿದ್ರೆ ಇಲ್ಲಿ ಲಾ ಆಫ್ ಡಿಮ್ಯಾಂಡ್ ಕೇಳೋದಿಲ್ಲ. ಇಲ್ಲಿ ಅಗರ್ಸೆ ಲಾ ಆಫ್ ಡಿಮ್ಯಾಂಡ್ ಕೇಳಿದ್ರೆ ಇಲ್ಲಿ ಲಾ ಆಫ್ ಡಿಮ್ಯಾಂಡ್ ಕೇಳೋದಿಲ್ಲ. ಸೊ ಇಂಪಾರ್ಟೆಂಟ್ ಆಗಿರೋದು ಏನಂದರೆ ಇದರಲ್ಲಿ ಈ ಚಾಪ್ಟರ್ನಲ್ಲಿ ಐಸೋಕಾನ್ಸ್, ಲಾ ಆಫ್ ವೇರಿಯಬಲ್ ರಿಟರ್ನ್ಸ್ ಆ್ಯಂಡ್ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್, ಪ್ರಾಡಕ್ಟ್ ಫಂಕ್ಷನ್ಸ್. ಸೊ 1 2 3 4 ಟಾಪಿಕ್ಸು ಇಂಪಾರ್ಟೆಂಟ್ ಆಗಿರೋದು. ಆಯಿತಾ? ನೆಕ್ಸ್ಟ್ ಕಾಸ್ಟ್ ಅನಾಲಿಸಿಸ್ನಲ್ಲಿ ಕಾಸ್ಟ್ ಕಾನ್ಸೆಪ್ಟ್ ಆ್ಯಂಡ್ ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್ ಆಗಿರೋದು. ಸೆಕೆಂಡ್ ಇಂಪಾರ್ಟೆಂಟ್ ಆಗಿರೋದು ಕಾಸ್ಟ್ ಔಟ್ಪುಟ್ ರಿಲೇಶನ್ಶಿಪ್ ಇನ್ ದ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್, ಯೂಸಸ್ ಆಫ್ ಕಾಸ್ಟ್ ಕಾನ್ಸೆಪ್ಟ್ ಇನ್ ಬಿಸ್ನೆಸ್ ಡಿಸಿಷನ್. ಸೊ ಇವೆರಡು ಟಾಪಿಕ್ ಇಂಪಾರ್ಟೆಂಟ್ ಆಗಿರೋದು ಇದರಲ್ಲಿ. ಯೂನಿಟ್ 5ನಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನೇಷನ್. ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಸ್ಕೋಪ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್, ವೇರಿಯೇಷನ್ ಟೈಪ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್.
ಸೊ ಇವೆಷ್ಟು ಟಾಪಿಕ್ ಅಂದರೆ 2 ಟಾಪಿಕ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು. ಓಕೆ, ಇಲ್ಲಿ ಕೂಡ 10+15 10+5 = 15 ಮಾರ್ಕ್ಸ್ಗೆ ಇದೆ. ಇಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ 10+5 = 15 ಮಾರ್ಕ್ಸ್ಗೆ. ನೆಕ್ಸ್ಟ್ ಇಲ್ಲಿ ಕೂಡ 10+5 = 15 ಮಾರ್ಕ್ಸ್ಗಿದೆ. ಸೊ ಪ್ರತಿಯೊಂದು ಚಾಪ್ಟರ್ನಲ್ಲಿ 15 ಮಾರ್ಕ್ಸ್ಗೆ ಕೇಳ್ತಾರೆ. ಟೋಟಲ್ 75 ಮಾರ್ಕ್ಸ್ಗೆ ಆಗ್ಬಿಡ್ತು. ಒಂದು ಕ್ವಶನ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ. ಜೊತೆಗೆ 10 ಮಾರ್ಕ್ಸಿಗೆ ಕೂಡ ಒಂದು ಎಕ್ಸ್ಟ್ರಾ ಇರ್ತದೆ, 5 ಮಾರ್ಕ್ಸಿಗೆ ಕೂಡ ಒಂದು ಎಕ್ಸ್ಟ್ರಾ ಇರ್ತದೆ. ಇದು ನೀವು ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಹೇಗೆ ಎಕ್ಸ್ಟ್ರಾ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋ ನೀವು ಹೋಗಿ ನೋಡ್ಬೋದು, ಮೊದಲೇ ಹೇಳಿದ ಹಾಗೆ. ಓಕೆ, ಸೊ ಇಲ್ಲಿ ಪೇಪರ್ನಲ್ಲಿ ಪಾಸ್ ಆಗೋದು ಹೇಗಂದರೆ, ಈ ಪೇಪರ್ ಪಾಸ್ ಆಗೋದು ತುಂಬಾ ಈಸಿ ಇದೆ. ಹೇಗೆಂದರೆ PYQನೂ ಫಾಲೋ ಮಾಡಬೇಕು. ಎಷ್ಟು ಹೇಳೋದಂದರೆ ಮಿನಿಮಮ್ 2 ಆ್ಯಂಡ್ 3 ಇಯರ್ ಫಾಲೋ ಮಾಡಿದ್ರೆ ಇದರಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸು ನಿಮಗೆ ಎಕ್ಸಾಮ್ನಲ್ಲಿ ನೀವು ಬರೆದು ಬರ್ತೀರ. ಸೊ ಹೀಗಾಗಿ ಪಾಸ್ ಆಗ್ತೀರ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇದರ ಮೇಲೆ ನಾನು ಶಾರ್ಟ್ ಬುಕ್ ಮಾಡ್ತಾಯಿದ್ದೀನಿ. ಓಕೆ, ಶಾರ್ಟ್ ಬುಕ್ ಅಂತ ಶಾರ್ಟ್ ಬುಕ್ನ ಪ್ರಿಪೇರ್ ಮಾಡ್ತೀನಿ. ಈ ಬುಕ್ಕು ಮಿನಿಮಮ್ ಇವಾಗ ನಾರ್ಮಲ್ ಬುಕ್ ನಿಂಬಲ್ಲಿ ಇರುವಂಥದ್ದು 500 ಪೇಜಸ್ ಇದ್ದರೆ, ಈ ಬುಕ್ ಮಿನಿಮಮ್ 250-200 ಪೇಜಸ್ ಮಾತ್ರ ಇರುತ್ತೆ. ಓಕೆ, ಟೋಟಲ್ ಶಾರ್ಟ್ ಬುಕ್ ಆಗಿ ಇರುತ್ತೆ ಆ್ಯಂಡ್ ನಿಮಗೆ ಈಸಿಯಾಗಿ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಡ್ರಿ.